ಒಂದು ಎವ್ರಿ ಸೀನ್ ತೆಗಿಬೇಕಾದ್ರೆ ಅವ್ರು ನಮ್ಮ ಜೊತೆ ಕೂತೇ ಇರ್ತಾರೆ. ಇದು ಹಿಂಗಿದೆ ಸರ್, ಇದು ಹಿಂಗಿದೆ ಸರ್, ಇದು ಫಸ್ಟ್ ಸೆಕೆಂಡ್ ಡೇ ಕಿರ್ಚಾಡ್ತಾ ಇದ್ದಾರೆ. ನಾನು ಧನು ಕರೆದೆ, ಯಾಕೆ ವಿಜಯಮ್ಮ ಕಿರ್ಚಾಡ್ತಾ ಇದ್ದಾರಲ್ಲ, ಏನಾಯ್ತು? ಇಲ್ಲ 800 ಜನ ಜೂನಿಯರ್ಸ್ ಹೇಳಿದ್ರು, 600 ಜನ ಬಂದಿದ್ದಾರಂತೆ. ಅಯ್ಯಯ್ಯೋ, ಖುಷಿ ಪಡ್ಬೇಕಲ್ಲ ಇದಕ್ಕೆ, ಬೇರೆಯವ್ರಾದ್ರೆ ಖುಷಿ ಪಟ್ಟಿರೋರು ಅಂತ. ಯು ಕಾಂಟ್ ಬಿಲೀವ್ ಸರ್, ಶೂಟಿಂಗ್ ಕ್ಲೋಸಸ್ ಸಜೆಷನ್ಸ್ನ ಇಟ್ಕೊಂಡು ಎಕ್ಸ್ಟ್ರಾ 200 ಜನ ಬರೋವರೆಗೂ ಬೈತಾ ಇದ್ರು. ಅದು ಹಾಫ್ ಡೇ ಹೋಯ್ತು. ನಾನು ಕೇಳಿದೆ, ಮುಗಿಸ್ಬಿಡೋಣ ಮೇಡಮ್, ನೋ ಪ್ರಾಬ್ಲಮ್. ಇಲ್ಲ ಸರ್, ವಿ ಹ್ಯಾವ್ ಪ್ರಾಮಿಸ್ಡ್ ಯು, ನಾವು ನಿಮಗೆ ಪ್ರಾಮಿಸ್ ಮಾಡಿದ್ದೀವಿ, ಬೇರೆ ಥರ ಕಾಣಿಸ್ಬೇಕು, ಸ್ಪೆಕ್ಟ್ಯಾಕ್ಯುಲರ್ ಆಗಿರಬೇಕು, ಸೆಟ್ ಇಷ್ಟು ದೊಡ್ಡದು ಹಾಕಿದ್ವಿ, 7-8 acres, ಇದು ಚೆನ್ನಾಗಿ ಕಾಣಬೇಕು ಅಂದ್ರೆ ಬೇಕಲ್ಲ ಸರ್ ಅಂತ ಹೇಳಿದ್ರು. ಥ್ಯಾಂಕ್ ಯು ಮೇಡಮ್ ಫಾರ್ ದಟ್ ಕನ್ಸರ್ನ್ ಆ್ಯಂಡ್ ಲವ್. ಈ ಏನು ಸೆಟ್ ಹಾಕಿದ್ದಾರೆ, ಇದರ 100% ಕ್ರೆಡಿಟು ಧನು ಮತ್ತು ಮೇಡಮ್ಗೆ ಸೇರಬೇಕು. ಮೇಡಮು ತುಂಬ ಫಸ್ಟು ಒಂದು 6 ತಿಂಗಳಿಂದ ನಾವು ಡಿಸ್ಕಸ್ ಮಾಡಬೇಕಾದ್ರೆ ಬೆಳ್ಳಗೆ ಹೊಳಿತಾ ಇದ್ರು. ಸರ್ 4 ತಿಂಗಳು ಸರ್, 4 ತಿಂಗಳು ಸರ್, ಪಾಪ ಇಲ್ಲೇ ನಿಂತ್ಕೊಂಡು ಸೆಟ್ ಹಾಕ್ಸಿ ಈಚೆ ಗುಂಡು ಪಿನ್ನಿಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡಿದ್ದಾರೆ ಸರ್. ನೀವೆಲ್ಲ ಹೇಳ್ತೀರಾ ಸರ್ ನಿಮಗೆ ಲೇಡೀಸ್ ಫ್ಯಾನ್ಸ್ ಜಾಸ್ತಿ ಅಂತ, ಅವರೇ ಸರ್ ಬೆನ್ನೆಲುಬು ನನಗೆ. ನೋಡಿ, ದೇವರ ಆಶೀರ್ವಾದ, ಖುಷಿ ಸಿಗೋದು ನನಗೆ ಅವರಿಂದನೇ ಸರ್.